Hi everyone, welcome to Neela Creation. ಫ್ರೆಂಡ್ಸ್, ಇವತ್ತು ನಾನು ಕ್ರೋಶಾ ಸಿಂಗಲ್ ಚೈನು ಆ್ಯಂಡ್ ಕುಚ್ಚು ಹಾಕೋದು ಹೇಗಂತ ತೋರಿಸ್ತೀನಿ. ಬನ್ನಿ ನೋಡೋಣ. ಸ್ಟಾರ್ಟಿಂಗ್ ಇರೋರಿಗೆ ನೋಡಿ 10 ನಂಬರ್ ಕ್ರೋಶಾ ತೊಗೊಂಡಿದ್ದೀನಿ. ಆಮೇಲೆ 6 ಎಳೆ ದಾರ ತೊಗೊಂಡಿದ್ದೀನಿ. 6 ಎಳೆ ದಾರ ಹೇಗೆ ಮಾಡ್ಕೋಬೇಕು ಅಂತ ನಾನು ಹಿಂದಿನ ವೀಡಿಯೋದಲ್ಲಿ ತೋರಿಸಿದ್ದೀನಿ. ಈಸಿಯಾಗಿ ತೋರಿಸಿದ್ದೀನಿ, ನೋಡ್ಕೊಳ್ಳಿ ಒಂದ್ಸಲ. ನೋಡಿ, ಈ ಥರ ಇದು 10 ನಂಬರ್ ಕ್ರೋಶಾ ಇದೆ ಅಲ್ವಾ, ಇದು ಯಾವಾಗಲೂ ಇದ್ರ ಮೂತಿ ನಮ್ಮ ಕಡೆ ಮುಖ ಮಾಡ್ಕೊಂಡಿರಬೇಕು, ಅಂದರೆ ಮುದ್ದು ಹಾಕಕ್ಕೆ ಬರೋದು. ನೋಡಿ, ಇದು ನಮ್ಮ ಸೈಡ್ ಇರಬೇಕು. ಈ ಥರ ಇವಾಗ ನಾನು 6 ಎಳೆ ದಾರನ ಗಂಟು ಹಾಕ್ಕೊಂಡಿದ್ದೀನಿ. ಇವಾಗ ಈ ಬೆರಳಿಗೆ ನಾವು ದಾರ ಸುತ್ಕೋಬೇಕು. ಈ ಥರ ದಾರ ಸುತ್ಕೊಂಡ್ಬಿಟ್ಟು ನೋಡಿ, ಇದು ಬಟ್ಟೆ ಹಿಂದ್ಗಡೆ ನಾವು ಹಿಂಗೆ ಇಟ್ಕೋಬೇಕು. ಇಟ್ಕೊಂಡ್ಬಿಟ್ಟು ನೋಡಿ, ಕ್ರೋಶಾನ ಈ ಥರ ಇದ್ರೊಳಗಡೆ ಹಾಕಿ, ಬಟ್ಟೆ ಒಳಗಡೆ ಈ ಥರ ಇರುತ್ತಲ್ವ, ಇದನ್ನು ಈ ಥರ ತೊಗೋಬೇಕು. ತೊಗೊಂಬಿಟ್ಟು ನೋಡಿ, ಹಿಂಗೆ ಇಟ್ಕೊಂಡ್ರೆ ಈಗ ಸಿಂಗಲ್ ಲಾಕ್, ಇದಕ್ಕೆ ಸಿಂಗಲ್ ಲಾಕ್ ಅಂತಾರೆ. ಈ ಥರ ಲಾಕ್ ಮಾಡ್ಕೊಂಬಿಟ್ಟು ಇದ್ರ ಪಕ್ಕದಲ್ಲೇ ನಾವು ಮತ್ತೆ ಸೂಜಿನ ಬಟ್ಟೆ ಒಳಗಡೆ ಹಾಕಿ ದಾರ ತೊಗೋಬೇಕು. ಮತ್ತು ನೋಡಿ, ಈ ಥರ ಈಸಿಯಾಗಿ ನೋಡಿ ಆಯ್ತು. ಇವಾಗ ಲಾಕ್ ಆಯಿತು. ಲಾಕ್ ಆದಮೇಲೆ ನಾವು ಚೈನ್ ಹಾಕ್ಕೊಳ್ಳೋಣ. ನೋಡಿ, ನಾವು ತುಂಬ ಟೈಟಾಗಿ ಇದು ಮಾಡ್ಕೋಬೇಡಿ. ಇದನ್ನು ಒಂದು ಸ್ವಲ್ಪ ಹಿಂಗೆ ಮೇಲೆ ಎಳ್ಕೊಂಡ್ರೆ ಲೂಸ್ ಆಗುತ್ತೆ. ನೋಡಿ, ಈ ಥರ ಸೂಜಿ ಮೇಲೆ ದಾರ ತಗೋಬೇಕು. ನೋಡಿ, ಒಂದು ಚೈನ್ ಆಯಿತು. ಈ ಥರ ಮತ್ತೆ ಸೂಜಿ ಮೇಲೆ ದಾರ, ನೋಡಿ 2 ಚೈನು, ಈ ಥರ 3 ಚೈನು ಆಯ್ತಲ್ವ. ತುಂಬ ಈಸಿಯಾಗಿದೆ. ಇವೆರಡು ಬೆರಳಿಂದ ನಾವು ಇಲ್ಲಿ ಇಟ್ಕೊಂಡ್ಬಿಟ್ಟು ನೋಡಿ, ಸೂಜಿ ಮೇಲೆ ಹಿಂಗೆ ದಾರ ತೊಗೊಂಡು ನಾವು ಹಿಂಗೆ ಎಳ್ಕೋಬೇಕು, ಅಂದರೆ ದಾರ ಆರಾಮಾಗಿ ಬರುತ್ತೆ. ನಾನಿವಾಗ 4 ಚೈನ್ ಹಾಕಿದ್ದೀನಿ. ನಂತರ ಇದು ಎಲ್ಲಿಗೆ ಬರುತ್ತೆ ಚೈನು ನೋಡ್ಕೋಬೇಕು ನಾವು, ಸೂಜಿ ಎಲ್ಲಿಗೆ ಬರುತ್ತೆ ಅಂತ. ನೋಡಿ, ಈ ಥರ ಇಟ್ಕೊಂಡ್ಬಿಟ್ಟು ನೋಡಿ, ಇದ್ರೊಳಗಡೆ ಲಾಕ್ ಮಾಡ್ಕೋಬೇಕು ನಾವು. ಇವಾಗ ನೋಡಿ, ಸೂಜಿ ಮೇಲೆ ದಾರ ತಗೊಂಡು ಇದ್ರೊಳಗಡೆಯಿಂದ ಹಿಂಗೆ ತಗೋಬೇಕು. ನೋಡಿ, ತುಂಬ ಈಸಿಯಾಗಿದೆ. ಇದೇ ಥರ ನಾವು ಇವಾಗ ಕುಚ್ಚು ಹಾಕ್ಕೋಬೇಕಲ್ವ, ಇಲ್ಲಿ ಕುಚ್ಚು ಹಾಕ್ಕೊಳ್ಳೋಕ್ಕೆ ಬಿಟ್ಕೊಂಡು ನಾವು ಈಗ ಸ್ವಲ್ಪ ಜಾಗ ಬಿಟ್ಕೋಬೇಕಲ್ಲ. ನೋಡಿ, ತಿರ್ಗಾ ನಾವು ಇದ್ರ ಪಕ್ಕದಲ್ಲೇ ಒಂದು ಸೂಜಿ ಮೇಲೆ ದಾರ ತೊಗೊಂಡಿಲ್ಲ, ಸೂಜಿ ಹಂಗೆ ಬಟ್ಟೆ ಒಳಗಡೆ ಹಾಕ್ಬಿಟ್ಟು ನೋಡಿ, ಈ ಥರ ಅದ್ರ ಪಕ್ಕದಲ್ಲೇ ಈ ಥರ ಸೂಜಿ ಮೇಲೆ ದಾರ ತೊಗೊಂಡು 2ರಲ್ಲಿ 1 ಮಾಡ್ಕೋಬೇಕು. ಈ ಥರ 2 ಲಾಕ್ ಆಗುತ್ತೆ. ಇದೇ ಥರ ನಾವು 4 ಲಾಕ್ ಮಾಡ್ಕೊಳ್ಳೋಣ. ನೋಡಿ, ಈ ಥರ ಇಲ್ಲಾಂದರೆ 5 ಲಾಕ್ ಆದರೂ ತೊಗೋಬೋದು. ಇಲ್ಲಿರುತ್ತಲ್ವ, ಬಟ್ಟೆ ಒಳಗಡೆಯಿಂದ ಹಿಂಗೆ ಹಾಕ್ಬಿಟ್ಟು ಈ ಥರ ತಗೊಂಡು ಇದೆರಡರ ಒಳಗಡೆಯಿಂದ ತೊಗೋಬೇಕು. ಇಷ್ಟೇ. ಇದಾದಮೇಲೆ ಮತ್ತೆ ನಾವು ತಿರ್ಗಾ ಚೈನ್ ತೊಗೊಳ್ಳೋಣ. ಇವಾಗ ನೋಡಿ, ಇದನ್ನು ನಾವು ಸ್ವಲ್ಪ ನಿಮ್ಗೆ ಸ್ಟಾರ್ಟಿಂಗ್ ಕಲಿಯೋರಿಗೆ ತುಂಬ ಟೈಟಾಗಿ ಎಳ್ಕೊಬೇಡಿ ಬೆರಳಿಂದ. ಈ ಥರ ಸ್ವಲ್ಪ ಲೂಸ್ ಮಾಡ್ಕೊಳ್ಳಿ. ಲೂಸ್ ಮಾಡಿಕೊಂಡು ಸೂಜಿ ಮೇಲೆ ದಾರ ತಗೊಂಡು ಈ ಥರ ಇಟ್ಕೋಬೇಕು. ನೋಡಿ, 3 ಚೈನ್ ಆಯಿತು, 4 ಚೈನ್ ಆಯ್ತಲ್ವಾ. ಇವಾಗ ಮತ್ತೆ ಸೂಜಿ ಎಲ್ಲಿಗೆ ಬರುತ್ತೋ ಅಲ್ಲಿಗೆ ನೋಡಿಬಿಟ್ಟು ನಾವು ಲಾಕ್ ಮಾಡ್ಕೊಳ್ಳೋಣ.
ಇದೇ ಥರ ನೋಡಿ, ಒಂದು ಲಾಕ್ ಆಯಿತು, 2 ಲಾಕು, 3 ಲಾಕು, 4, 5. ನೋಡಿ, ಇಲ್ಲಿ ಕುಚ್ಚು ಬರ್ತವೆ. ಮಧ್ಯಕ್ಕೆ ಗ್ಯಾಪ್ ಕೊಟ್ಟರೆ ಒಂದು ಸ್ವಲ್ಪ ದೂರ ಚೆನ್ನಾಗಿ ಕಾಣಿಸುತ್ತೆ ಅಷ್ಟೇ. ನೀವು ಇಲ್ಲಿ ಲಾಕ್ ಮಾಡ್ಕೊಳ್ಳೋ ಬದಲು ಬೀಡ್ಸ್ ಕೂಡ ಹಾಕ್ಕೋಬೋದು ಇಲ್ಲಿ. ಈ ಥರ ಸಿಂಪಲ್ಲಾಗಿ ನೋಡಿ, 1 ಚೈನ್, 2 ಚೈನ್, 3 ಚೈನ್, 4. ದೂರ ಆಗುತ್ತೆ ಅನ್ನಂಗಿದ್ರೆ ಸ್ವಲ್ಪ ಹತ್ರಕ್ಕೆ ತೊಗೊಂಬಿಟ್ಟು ಲಾಕ್ ಮಾಡ್ಕೊಳ್ಳಿ. ಈ ಥರ ನೋಡಿ, ಈ ಥರ ಬರುತ್ತೆ. ಕುಚ್ಚು ಹಾಕೊಳ್ಳೋದಕ್ಕೆ ದಾರ ತೊಗೊತಾ ಇದ್ದೀನಿ. ನಾನು ಇಲ್ಲಿಗೆ ಸಪೋರ್ಟ್ಗೆ ಅಂತ ಪೆನ್ಸಿಲ್ ಹಾಕ್ಕೊತಾ ಇದ್ದೀನಿ. 137 ನಾನು ದಾರ ತೊಗೊತಿದ್ದೀನಿ. ನೋಡಿ, ಈ ಥರ ಸುತ್ಕೋಬೇಕು. ಇಲ್ಲಿಂದ ಇಲ್ಲಿಗೆ ಬಂದರೆ 1 ಅಂತ ಕೌಂಟ್ ಆಗುತ್ತೆ. 13, 14, 15, 16, 17, 18, 19, 20. ನೋಡಿ, ನಾನಿವಾಗ 37 ದಾರ ತೊಗೊಂಡಿದ್ದೀನಿ. ಇದನ್ನು ಇವಾಗ ಕಟ್ಟರಿಂದ ಕಟ್ ಮಾಡ್ಕೊತೀನಿ. ನಾನು ಗ್ರಿಪ್ಪಿಗೆ ಅಂತ ಅದಕ್ಕೆ ಪೆನ್ಸಿಲ್ ತೊಗೊಂಡಿರೋದು, ಇಲ್ಲಿ ಇಟ್ಕೊಳ್ಳೋಕ್ಕೆ ಇದಾಗುತ್ತೆ ಅಂತ. ಇವಾಗ ನೋಡಿ, ಈ ಥರ ದಾರ ಬರುತ್ತಲ್ವ, ಇದಕ್ಕೆ ನಾನು ಇವಾಗ ಫ್ಯಾಬ್ರಿಕ್ ಗ್ಲೂನ ಹಾಕ್ಕೊತಾ ಇದ್ದೀನಿ. ನೋಡಿ, ಇಷ್ಟೇ ಹಾಕ್ಕೊಂಬಿಟ್ಟು ಫ್ರೆಂಡ್ಸ್, ಇದು ಗಮ್ ಹಾಕಿರೋದು ಈ ಥರ ಆಗಿದೆ. ಗಮ್ ಹಾಕ್ಬಿಟ್ಟು ನಾನು ಐರನ್ ಮಾಡ್ಕೊಂಡಿದ್ದೀನಿ. ನೋಡಿ, ಇವಾಗ ಈ ಥರ ಕುಚ್ಚು ಯಾವ ಥರ ಹಾಕಬೇಕು ಅಂತ ನಾನು ಇಲ್ಲಿ ಬಿಟ್ಟಿದ್ನಲ್ವ ಕುಚ್ಚು ಹಾಕೋಕ್ಕೆ ಅಂತ. ಇದರಲ್ಲಿ ಹಾಕ್ಬಿಟ್ಟು ಸೂಜಿಯಿಂದ ಹಾಕಿದರೆ ಸೀರೆ ಡ್ಯಾಮೇಜ್ ಆಗೋ ಚಾನ್ಸ್ ಇರುತ್ತೆ. ಈ ಥರ ಹಾಕಿದ್ರೆ ನಿಮಗೂ ತುಂಬ ಈಸಿ ಆಗುತ್ತೆ, ಟೈಟ್ ಅನಿಸಲ್ಲ, ಏನು ಅನಿಸಲ್ಲ. ನೋಡಿ, ಈ ಥರ ಎಳೆದಿಟ್ಕೊಂಡು ಕರೆಕ್ಟಾಗಿ ಇಟ್ಕೋಬೇಕು. ನಾನಿವಾಗ ಸೂಜಿ ತೊಗೊತಾ ಇದ್ದೀನಿ. ನೋಡಿ, ಸೂಜಿಗೆ ಜರಿ ಥ್ರೆಡನ್ನು ಹಾಕ್ಕೊಂಡಿದ್ದೀನಿ ಆಲ್ರೆಡಿ. ಈ ಥರ ಚಿಕ್ಕದಾಗಿ ಸೂಜಿ ತೊಗೊಂಡಿದ್ದೀನಿ. ತೊಗೊಂಬಿಟ್ಟು ನೋಡಿ, ಈ ಥರ ನಾನು ಒಳಗಡೆಯಿಂದ ಲಾಕ್ ಮಾಡ್ಕೊತಿದ್ದೀನಿ. ಈ ಥರ ಒಂದು 4-5 ರೌಂಡ್ ನೀವು ಹಾಕ್ಕೊಂಡ್ಮೇಲೆ ಇಷ್ಟು ಲಾಕ್ ಮಾಡಿಕೊಂಡ್ರೆ ಆಗೋಯ್ತು. ಇಷ್ಟೇ. ನೋಡಿ, ಇದನ್ನು ನಮಗೆ ಎಷ್ಟು ಬೇಕೋ ಅಷ್ಟು ಈ ಥರ ಕಟ್ಟರಿಂದ ಕಟ್ ಮಾಡ್ಕೋಬೇಕು. ನೋಡಿ, ಈ ಥರ ಕಾಣಿಸುತ್ತೆ. ಆಮೇಲೆ ನಿಮಗಿಲ್ಲಿ ಸೀರೆನೂ ಡ್ಯಾಮೇಜ್ ಆಗೋಲ್ಲ, ಡಿಸೈನು ಬಂದಿರುತ್ತೆ, ವಿತ್ ಕುಚ್ಚು ಚೆನ್ನಾಗಿ ಬರುತ್ತೆ, ನಿಮ್ಗೆ ಹಾಕೋಕ್ಕೂ ಈಸಿ ಆಗುತ್ತೆ. ಇಷ್ಟೇ ಫ್ರೆಂಡ್ಸ್ ಇದು. ನೋಡಿ, ನಾನೀಗ ಇನ್ನೊಂದು ಕಲರ್ ಹಾಕ್ತಿದ್ದೀನಿ. ನಿಮಗಿದು ಸೂಜಿಗಿನ ಈಸಿ ಆಗಿಬಿಡುತ್ತೆ. ನಮಗೆ ಇದು ಮಾಡಬೇಕು, ಅಲ್ಲಿ ಮಾಡಬೇಕು, ಇದು ಮಾಡಬೇಕು ಅನ್ನೋಂಗಿಲ್ಲ, ಏನಿಲ್ಲ. ಆರಾಮಾಗಿ ನಾವು ಈ ಥರ ಜಾಗ ಬಿಟ್ಟಿರ್ತೀವಿ.
ನಿಮ್ಗೆ ಎಷ್ಟು ಬೇಕು ಅಷ್ಟು ತೊಗೊಂಬಿಟ್ಟು ಈ ಥರ ಸೂಜಿಯಿಂದ ನೋಡಿ ಈ ಥರ ನಾಟ್ ಹಾಕ್ಕೊತಿದ್ದೆ ನಾನು. ಒಂದೆರಡು ಸುತ್ತ ಹಾಕಿ ಟೈಟಾಗಿ ಇಷ್ಟು ಹಾಕ್ಕೊಂಬಿಟ್ಟು ನಾವು ಲಾಕ್ ಮಾಡ್ಕೊಂಬಿಡ್ಬೇಕು. ಆಯಿತು, ಇಷ್ಟೇ. ಇದನ್ನು ಇವಾಗ ನಮ್ಗೆ ಎಷ್ಟು ಬೇಕು ಅಷ್ಟು ನೋಡ್ಕೊಂಬಿಟ್ಟು ನೋಡಿ ಈ ಥರ ನಾನು ಅದೊಂದು ಕಲರ್ ಹಾಕಿದ್ದೀನಿ. ಈ ಥರ ಕಾಣಿಸುತ್ತೆ. ನೀವು ಇದನ್ನು ಕಟ್ಟು ಮಾಡ್ಕೋಬೋದು, ಇಲ್ಲ ಇದು ಒಂಥರ ಚೆನ್ನಾಗಿ ಕಾಣಿಸುತ್ತೆ ಡಿಸೈನು. ನೋಡಿ ಫಿನಿಶಿಂಗ್ ಈ ಥರ ಬಂತು. ಈ ಥರ ಕಟ್ಟಿದ್ಮೇಲೆ ಹಿಂಗೆ ಕಾಣಿಸುತ್ತೆ. ಇದು ಒಂಥರ ನ್ಯೂ ಡಿಸೈನ್ ಥರ ಕಾಣಿಸುತ್ತೆ. ಮಾಮೂಲಿ ನೀವು ಸೀರೆಗೆ ಹಾಕೋ ಬದಲು ಈ ಥರನೂ ಮಾಡ್ಕೋಬೋದು ಕುಚ್ಚು. ನೋಡಿ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆಗಿದ್ದರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋಗೊಂದು ಲೈಕ್ ಕೊಡಿ. ಥ್ಯಾಂಕ್ ಯು ಫ್ರೆಂಡ್ಸ್.